ರಾಜ್ಯ 24 ಮಾಸದಂತ ನನಗೆ ತುಂಬ ಒಂದು ಸಂತೋಷದ ಒಂದು ವಿಷಯ ಉಂಟು. ಅದೇನಪ್ಪ ಅಂತಂದರೆ ಆಡಳಿತವನ್ನು ಭಾರತೀಯರ ಒಂದು ಆಡಳಿತೆಯ ರಕ್ಷಣೆ ನೀಡಿ ತನ್ನ ಜೀವನದ ವೃತ್ತಿಯಲ್ಲಿ ಯೋಧ ವೃತ್ತಿಯಲ್ಲಿ ಸಂಪೂರ್ಣವಾದ ಅವಧಿಯನ್ನು ಸಂಪೂರ್ಣಗೊಳಿಸಿ ತನ್ನ ತಾಯ್ನಾಡಂಥ ಅನಂತಪುರಂ ಸುಂದರವಾದ ಗ್ರಾಮಕ್ಕೆ ಆಗಮಿಸಿದ್ದಾರೆ. ನಾವು ಇದೇ ಗ್ರಾಮ ಅಂತ ಗೊತ್ತಾಯಿತು. ನಮ್ಮ ವಿಚಾರಗಳ ಅವರ ಜೀವನದ ಆದಿಯ ವೃತ್ತಿ ಮತ್ತು ಅವರು ತಮ್ಮಂತಹ ಸೇವೆ ವೃತ್ತಿಯನ್ನು ಮಾತು ಬೇಕಾಗುತ್ತೆ. ಸಂದೀಪ್ ಶೆಟ್ಟಿ ನಮ್ಮಲ್ಲಿ ತುಂಬ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಭಾರಿ ತುಂಟ. ಆಮೇಲೆ ಅವನಿಗೆ ಗೊತ್ತಿಲ್ಲ ಈ ಥರ ಒಂದು ದೇಶ ಸೇವೆ ಹೋಗ್ತಿಲ್ಲ ಅನ್ನೋದು. ಅವ್ರ ತಂದೆಯವರು KSRTC ಡ್ರೈವರು ತಾಯಿಯವರು ಮನೆಯಲ್ಲೇ ಇದ್ದರು. ಅವನು ಯಾವುದೋ ಒಂದು ಸನ್ನಿವೇಶದಲ್ಲಿ ಈ ಥರ ಭಾರಿ ಕೀಟ್ಲೆ ಮಾಡ್ತಾನೆ, ನೀನು ಮನೇಲಿ ಇರ್ಬೇಡ, ಆಚೆಗೆ ಏನಾದ್ರು ಹೋಗು ಅಂದಾಗ ಅವನು ಒಂದು ಮನ್ಸು ಮಾಡಿ ಸೀನಿಯರ್ ಸೀಟ್ ಸೇರಿದಾಗ ಅವನಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು, ಹೇಗೋ ಏನಂತ. ಈಗ ಅದನ್ನು ಪೂರ್ಣಗೊಳಿಸಿ ಯಶಸ್ವಿಯಾಗಿ ಬಂದಿದ್ದಾನೆ. ಮಧ್ಯಾಹ್ನ ಟ್ರೈನಿಗೆ ಬಂದ ಅವನನ್ನು ನಾವು ವೆಲ್ಕಮ್ ಮಾಡಿದ್ದೀವಿ. ಅವನಿಗೆ ಸೇನೆಗೆ ಸೇರಿದ ಮೇಲೆ ಅವನ ಒಂದು ಹಾವಭಾವ ಹೇಗೆ ಬದಲಾವಣೆ ಆಯಿತು ಅಂದರೆ, ನಿಜವಾಗ್ಲೂ ಒಬ್ಬ ಭಾರತೀಯ ತಮ್ಮ ತಾಯ್ನಾಡಿ ರಕ್ಷಣೆ ಹೇಗಿರಬೇಕು ಅನ್ನೋದನ್ನು ಅವನು ನೋಡಿ ನಾವು ಕಲಿಬೇಕು ಅಂತ ಒಂದು ಯಶಸ್ವಿಯಾಗಿ ಮುಗಿಸಿ ಬಂದಿದ್ದಾನೆ ಸೇನಾ ವೃತ್ತಿನ. ಅವನ ಬಗ್ಗೆ ಭಾರಿ ಹೆಮ್ಮೆ ಇದೆ. ಈ ಅನಂತಪುರ ಜನತೆಗೆ ಭಾರಿ ಹೆಮ್ಮೆ ಇದೆ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ ಅವನಿಗೆ ವೆಲ್ಕಮ್ ಮಾಡಬೇಕು ಅಂತ. ಈಗ ಇನ್ನೇನು ಸದ್ಯ ಹೊರಡುತ್ತೆ. ನಾಗನಕೆರೆ ಅನಂತಪುರಂ ಗ್ರಾಮದ ನಾಗರಿಕರು ನಮ್ಮ ಸಂದೀಪ್ ಶೆಟ್ಟಿ ಅವರ ಒಂದು ಯೋಧ ವೃತ್ತಿಯಲ್ಲಿ ನಡೆದು ಬಂದ ಹಾದಿಯನ್ನು ಮತ್ತು ಅವರು ಹೇಗಿದ್ದರು ಅದನ್ನು ನಮಗೆ ಸೂಕ್ಷ್ಮವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಅನಂತಪುರಂ ಗ್ರಾಮ ನಿಜವಾಗ್ಲೂ ಒಂದು ಭಾರತ ಮಾತೆಯ ಮಕ್ಕಳಾಗಿ ಎಳೆದಿದ್ದಾರೆ. ಒಂದು ಪುರಾಣ ಗ್ರಾಮಕ್ಕೆ ನಮ್ಮ ಭಾರತ ಮಾತೆ ಕರ್ನಾಟಕ ಮಾತೆ ಎಲ್ಲರಿಗೂ ಈ ಥರ ಸೇವೆ ಮಾಡುವಂಥ ಅಗ್ನಿಯ ಪುಣ್ಯ ಎಲ್ಲವಾಗಿ ನಿರ್ಮಾಣದಲ್ಲಿ ಕೇಳಿ ನಾವು ನಮ್ಮ